ಯಾವುದು ಮೊದಲು ಯಾವುದು ಹಿಂದೆ ಅಂತಿಲ್ಲ. ಭಕ್ತಿಯೋಗ, ಕರ್ಮಯೋಗ, ಜ್ಞಾನಯೋಗ, ರಾಜಯೋಗ. ಏನಿದು? ನನ್ನ ನಾನು ಅರಿಯಲು, ಭಗವಂತನನ್ನ ಪಡೆಯಲು, ಭಗವಂತನಾಗಲು. ಇದೇನದು? ಮನುಷ್ಯ ಭಗವಂತ ಆಗಕ್ಕೆ ಸಾಧ್ಯವೇ? ಮನುಷ್ಯ ಭಗವಂತನಾಗಲು ಸಾಧ್ಯವೇ? ಈ ಪ್ರಶ್ನೆಗೆ ಉತ್ತರ ಕೊಡೋದಕ್ಕೆ 3 ಜನ ಪುಣ್ಯ ಪುರುಷರು ಹುಟ್ಟಿದ್ರು, ಜನಿಸಿದ್ರು. ಶಂಕರಾಚಾರ್ಯರು, ಮಧ್ವಾಚಾರ್ಯರು, ರಾಮಾನುಜಾಚಾರ್ಯರು. 3 ಜನ. ಶಂಕರಾಚಾರ್ಯರು ಈಶ್ವರನ ಭಕ್ತ. ಲೋಕದ ಮೊಟ್ಟ ಮೊದಲು ಈ ಲೋಕವನ್ನು ಸೃಷ್ಟಿ ಮಾಡಿದ್ಯಾರು ಅಂದರೆ ಈಶ್ವರ. ಈಶ್ವರನ ಒಂದು ಬಿಂದು ನಾವು. ನಾವು ನಮ್ಮನ್ನು ಬದಲಾಯಿಸಿಕೊಂಡ್ರೆ ಭಗವಂತ ಆಗ್ಬೋದು. ಇದು ಶಂಕರಾಚಾರ್ಯರು ಹೇಳಿದ್ದು. ಅಹಂ ಬ್ರಹ್ಮಾಸ್ಮಿ, ನಾನು ಭಗವಂತನಾಗಲು ಸಾಧ್ಯ, ಪ್ರಯತ್ನ ಮಾಡಿದರೆ. ಮಧ್ವಾಚಾರ್ಯರು ಭಗವಂತ ಬೇರೆ, ಮನುಷ್ಯ ಬೇರೆ. ಪರಮಾತ್ಮ ಜೀವಾತ್ಮ ಬೇರೆ ಬೇರೆ. ಪರಮಾತ್ಮ ಹೊರಗಿದ್ದಾನ, ಜೀವಾತ್ಮ ದೇಹದ ಒಳಗಿದೆ. ಜೀವಾತ್ಮವನ್ನು ಪರಮಾತ್ಮನ ಜೊತೆಗೆ ಸೇರಿಸಲು ಸಾಧ್ಯವಿಲ್ಲ. ಪರಮಾತ್ಮ ಉತ್ತಮ ಪುರುಷ, ಅಶುದ್ಧ ಮನುಷ್ಯ ಜೀವಾತ್ಮ. ಮಧ್ವಾಚಾರ್ಯರು ಇದೇ ಪ್ಲಸ್ಸು ಮೈನಸ್ಗಳನ್ನು ಸ್ವಲ್ಪ ಬೇರೆ ಮಾಡಿ ನಮ್ಮ ರಾಮಾನುಜರು ವಿಶಿಷ್ಟಾದ್ವೈತ ಅಂತ ಕಂಡುಹಿಡಿದ್ರು. ದ್ವೈತ, ಅದ್ವೈತ, ವಿಶಿಷ್ಟಾದ್ವೈತ. ಒಬ್ಬೊಬ್ಬರು ಒಂದೊಂದು ದಾರಿ ಹಿಡ್ಕೊಂಡ್ರು, ಒಂದೊಂದು ಗುರು ಮೂಲಕವಾಗಿ. ಕೆಲವರು ಹಡಗಲ್ಲಿ ಪ್ರಯಾಣ ಮಾಡ್ತಾರೆ, ಒಂದು ಜಾಗದಿಂದ ಒಂದು ಜಾಗಕ್ಕೆ. ಕೆಲವರು ಸೈಕಲಲ್ಲಿ ಹೋಗ್ತಾರೆ, ಕೆಲವರು ಮೋಟರ್ ಬೈಕಲ್ಲಿ ಹೋಗ್ತಾರೆ, ಕೆಲವರು ಬಸ್ಸಲ್ಲಿ ಹೋಗ್ತಾರೆ, ಕೆಲವರು ಕಾರಲ್ಲಿ ಹೋಗ್ತಾರೆ, ಕೆಲವರು ಏರೋಪ್ಲೇನು. ಆದರೆ ನೀವು ನೆನೆಸಿದ ಜಾಗವನ್ನು ತಲುಪಬಹುದು. ಅದೇ ಥರ ಶಂಕರಾಚಾರ್ಯರು, ಮಧ್ವಾಚಾರ್ಯರು, ರಾಮಾನುಜಾಚಾರ್ಯರು 3 ದಾರಿ. ಆದರೆ ನೀವು ತಲುಪೋ ಜಾಗ ಒಂದೇ. ಯಾವುದನ್ನು ಬೇಕಾದ್ರೆ ನಾವು ಸೆಲೆಕ್ಟ್ ಮಾಡ್ಕೋಬೋದು, ತೊಂದರೆ ಇಲ್ಲ. ಸೊ ಈ 3 ದಾರಿಯಲ್ಲಿ ಕರ್ಮಯೋಗ, ಭಕ್ತಿಯೋಗ, ಜ್ಞಾನಯೋಗ, ರಾಜಯೋಗ. ಈಗ ಒಂದೊಂದು ಏನು ಅಂತ ಹೇಳ್ತೀನಿ.